ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ MG ರಸ್ತೆ ಸೇರಿ ಅಥವಾ ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್ ಇಲ್ಲಿ ನಡೆಯುವಂಥ ಹೊಸ ವರ್ಷದ ಸಂಭ್ರಮಾಚರಣೆಗೆ ಈ ಬಾರಿ ಬ್ರೇಕ್ ಬೀಳುವಂಥ ಸಾಧ್ಯತೆಗಳಿದ್ದಾವೆ ಅಂತ ನಾವು ಮಾಹಿತಿ ಕೊಡ್ತಾ ಇದ್ವಿ. ಕಾರಣ ಏನು ಅಂತಂದರೆ, ಜವಾಬ್ದಾರಿ ಹೊತ್ತುಕೊಳ್ಳೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಪೊಲೀಸರು ಬೇಡ ನಮಗೆ ಅನ್ನೋ ರೀತಿಯಲ್ಲಿದ್ದಾರೆ. GBAನೂ ಕೂಡ ಅದೇ ಯೋಚನೆಯನ್ನು ಮಾಡ್ತಾ ಇದೆ. ಯಾಕಂತಂದರೆ ಸರ್ಕಾರ ಒಂದು ಬಿಲ್ ತರುತ್ತೆ, ನಾಳೆ ಏನಾದರೂ ಎಡವಟ್ಟಾದರೆ ನಮ್ಮ ತಲೆಗೆ ಬರುತ್ತೆ ಇದು ಅಂತ. ನಾನು SK ಉಮೇಶ್ ಸರನ್ನು ಕೇಳಬೇಕಾಗಿರೋದು ಒಂದು ಪ್ರಶ್ನೆ ಇದೆ. ಸರ್, ಬಹುಶಃ ರಾಜ್ಯದಲ್ಲಿ ನೂರಾರು ಜಾತ್ರೆಗಳಾಗತ್ತೆ. ಬೆಂಗಳೂರಲ್ಲೇ ನಾವು ಕರಗ ನೋಡ್ತೀವಿ, ಇಲ್ಲಿ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನೋಡ್ತೀವಿ. ಎಲ್ಲೂ ಯಾರಿಗೂ ಯಾವ ಆತಂಕನೂ ಇಲ್ಲ ಆ ಕಾರ್ಯಕ್ರಮದ ಬಗ್ಗೆ. ಅದು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಬಟ್ ಈ ವಿಚಾರದಲ್ಲಿ ಮಾತ್ರ ಆತಂಕ ಇದೆ. ನಮಗಿದ್ರ ಸಾವಾಸನೆ ಬೇಡ ಅನ್ನೋ ಹಂತಕ್ಕೆ ಬರ್ತಾರೆ. ಏನಕ್ಕೆ ಅಂತ ಭಾವಿಸ್ತೀರಿ ತಾವು? ಶೆಟ್ರೆ, ನನ್ನ ಲೆಕ್ಕದಲ್ಲಿ ಇವರು ಈಗೇನು ಮಾಡ್ತಾ ಇದ್ದಾರಲ್ಲ ಬಿಲ್ಲಲ್ಲಿ, ಅದರೊಳಗಡೆ ಜಾತ್ರಾ ಮಹೋತ್ಸವಗಳು, ಧಾರ್ಮಿಕ ಮಹೋತ್ಸವಗಳಿಗೇನು ಬರ್ತಾವಲ್ಲ, ಆ ಥರಕ್ಕೆ ರೆಸ್ಟ್ರಿಕ್ಷನ್ಸು ಮಾಡಲ್ಲ ಅಂತ ಕಾಣಿಸುತ್ತೆ ಈಗ. ಯಾಕೆಂದರೆ ಅದನ್ನು ಮಾಡಿಬಿಟ್ರೆ ಅದನ್ನು ಎಕ್ಸಿಕ್ಯೂಟೇ ಮಾಡೋಕ್ಕಾಗಲ್ಲ ಕಾನೂನು ಹಳ್ಳಿಗಳ ಕಡೆ. ಅಲ್ಲ ಸರ್, ನಾನು ಏನು ಕೇಳಿದೆ ಅಂತಂದರೆ, ಅಲ್ಲೆಲ್ಲೂ ಇಲ್ಲದಂಥ ಆತಂಕ ಇಲ್ಲಿ ಸೃಷ್ಟಿಯಾಗತ್ತೆ ಅಂತ. ಎಲ್ರಿಗೂ ಭಯನೇ ಇಲ್ಲಿ. ಅದು ಯಾಕೆ? ಆ ಭಯದ ಹಿಂದೆ ಏನು ಅಂತ? ಹೌದು, ಯಾಕೆಂದರೆ ಅಲ್ಲಿ ಧರ್ಮದ ವಿಚಾರದಲ್ಲಿ ಅಲ್ಲಿ ನಡೀತಕ್ಕಂಥ ಅದರೊಳಗಡೆ ಅದನ್ನು ನಾವು ಭಾಳ ಅಷ್ಟು ಗಂಭೀರವಾದಂಥ ಒಂದು ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗ್ತಿದೆ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಭಾಳ ಅವರೇ ಆದಂಥ ಒಂದು ಪೂಜೆಗೆ ಬರ್ತಾರೆ, ಮತ್ತು ಅಲ್ಲಿ ಕಾಂಗ್ರಿಗೇಷನ್ ಆಗ್ತಾರೆ. ಅವರವರ ಲಿಮಿಟೆಡ್ ಸ್ಕೋಪ್ ಒಳಗಡೆ ಅವರ ಕೆಲಸಗಳನ್ನ ಮುಗಿಸ್ಕೊಂಡು ದೇವಸ್ಥಾನ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಆದರೆ ಇಲ್ಲಿ ಬರ್ತಕ್ಕಂಥವ್ರ ಮನಸ್ಥಿತಿಗಳೇ ಇರ್ತದೆ. ಒಂದೇ ಒಂದು ಏನು, ಆ ಗುಂಪಿಗೆ ಹೋಗಬೇಕು, ಅಲ್ಲಿಗೆ ಸೇರಬೇಕು, ಆ ಜಾಗದಲ್ಲೇ ಇರಬೇಕು. ನಾನು ಆ ಕಡೆ ಈ ಕಡೆ ಹೋದರೆ ನಂದು ಅವತ್ತು 31st ಕಂಪ್ಲೀಟ್ ಆಗಲ್ಲ, ಡಿಸೆಂಬರು. ನಾನು ಆ ಜಾಗಕ್ಕೆ ಏನಾದರೂ ಮಾಡಿ ಒಳಗಡೆಗೆ ನುಗ್ಗೋಗಬೇಕು, ನಾನು ಒಬ್ಬ ಸದಸ್ಯರು, ನಾನು ಒಬ್ಬ ಆಗಬೇಕು ಅನ್ನುವಂಥ ಒಂದು ತುಮಲ ಇರ್ತದೆ ನೋಡಿ, ಒಂದು ಆ ಫೋರ್ಸ್ ಇರ್ತದೆ ನೋಡಿ. ಆ ಫೋರ್ಸ್ ಭಾಳ ಡೇಂಜರಸ್ ಅದು. ಯಾಕೆಂತಂದರೆ ಮನುಷ್ಯನನ್ನೇ ಬಿಗಿಯಾಗಿ ಒಬ್ರಿಗೊಬ್ರು ಟೈಟಾಗಿ ನಿಂತ್ಕೊಬಿಟ್ರೆ ಆ ಬಿಸಿ ಮತ್ತು ಆ ಮನುಷ್ಯನಿಗೆ ಪ್ರಜ್ಞೆ ಹೋಗೋದಕ್ಕೆ ಕಾರಣ ಆಗಿಬಿಡ್ತದೆ. ಆ ಒಂದೇ ಒಂದು ಭಯ ಪೊಲೀಸರು ಕಾಡ್ತದೆ ಅತ್ಯಂತ. ಈಗಾಗಲೇ ನಾವು ಅದರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಇದರಿಂದ ನಾವಿನ್ನೂ ನೇರವಾಗಿ ಕೇಳ್ತೀನಿ, ಪೊಲೀಸರಿಗೆ ಭಯ ಇರೋದು ಈ ಉನ್ಮತ್ತ ಕ್ರೌಡನ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂತನಾ? ಯಾಕಂತಂದರೆ ಸೆಲೆಬ್ರೇಷನ್ನು ಕೆಲವೇ ನಿಮಿಷ, ಅದಕ್ಕೂ ಮೊದಲು ತೀರ್ಥ ಸೇವನೆ ಆಗುತ್ತೆ. ಅದೇ ಸಮಸ್ಯೆನಾ ಅಂತ? ಖಂಡಿತವಾಗ್ಲೂ ನೋಡಿ, ಕ್ರೌಡ್ ಕಂಟ್ರೋಲ್ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಲಕ್ಷಾಂತರ ಮನಸ್ಸುಗಳನ್ನ ನಾವೆಲ್ಲ ಅವರು ಇದರ ಆಲ್ಕೋಹಾಲಿಕಲ್ಲಿರ್ತಾರೆ. ಆಮೇಲೆ ಅವ್ರಿಗೆ ನಾವು ತಳ್ಳೋಕ್ಕಾಗಲ್ಲ, ಇಲ್ಲ ಅವ್ರಿಗೆ ಏನಾದರೂ ಬಲಪ್ರದ ಪ್ರದರ್ಶನ ಮಾಡಿದ್ರೆ ಯಾರ ಮೇಲೂ ಬಿದ್ದೋಗ್ಬಿಡ್ತಾರೆ, ತಳ್ಳುಬಿಡ್ತಾರೆ, ಅವ್ರು ತುಳ್ಕೊಂಡು ಓಡೋಗ್ಬಿಡ್ತಾರೆ. ಏನೇ ಡಿಸಿಷನ್ ಅಂಥ ಸಮಯದಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡುವಂಥ ಸಮಯದಲ್ಲಿ ತಗೋಬೇಕಲ್ಲ, ಅದು ಭಾಳ ಅತ್ಯಂತ ಕಠಿಣವಾದಂಥ ಸವಾಲದು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇರಬೇಕು, ಅವ್ರ ಜೊತೆ ಒಳಗಡೆ ಇರಬೇಕು, ಪೂರ್ಣ ಅವ್ರು ನಿಲ್ಲುವ ಶಕ್ತಿ ಬೇಕು. ಹಾಗೇನಾರ ಅವ್ರನ್ನ ಸೆಗ್ರಿಗೇಟ್ ಮಾಡ್ತಕ್ಕಂಥ ದೂರ ಮಾಡ್ತಕ್ಕಂಥ ಸೆಗ್ರಿಗೇಟ್ ಮಾಡ್ಕೊಂಡು ಇಟ್ಕೊಳ್ಳುವಂಥ ಶಕ್ತಿ ಬೇಕು. ಇದೆಲ್ಲ ದೊಡ್ಡ ಚಾಲೆಂಜ್ ಸೆಟ್ರೆ. ಆ ಕಾರಣಕ್ಕೆ ಅವರೇ ಬಹುಶಃ ಎಲ್ಲೂ ಇಲ್ಲದಂಥ ಆತಂಕ ಇಲ್ಲಿ ಸೃಷ್ಟಿಯಾಗುತ್ತೆ. ಅದಕ್ಕೆ ಕಾರಣಗಳಿದಾವೆ ಅಂತ. ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ನಾನು ಅದನ್ನೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಸರ್. ಪ್ರತಿ ವರ್ಷವೂ ಗಣೇಶ ಹಬ್ಬ ಆದಮೇಲೆ ಪ್ರತಿಯೊಂದು ಏರಿಯಾದಲ್ಲೂ ಜಾತ್ರೆ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಎಷ್ಟು ಜನ ಕುಡ್ದಿರ್ತಾರೆ, ಎಷ್ಟು ಜನ ಹೊಡೆದಾಡ್ತಾರೆ, ಜಗಳ ಆಗಿದೆ, ರಕ್ತ ಆಗಿದೆ, ಕೊಲೆಗಳಾಗಿದೆ, ಇವೆಲ್ಲ ಆಗ್ತಾನೆ ಇದೆ. ಅಲ್ಲೂ ರಿಸ್ಕ್ ಇದೆ. ಆದರೆ ಅದನ್ನೆಲ್ಲ ಅಲೋವ್ ಮಾಡಿದರೆ ಇದನ್ನು ಯಾಕೆ ಇಷ್ಟು ಅಲೋವ್ ಮಾಡೋಕ್ಕೆ ಒಪ್ಕೊಳ್ತಾ ಇಲ್ಲ? ಇಲ್ಲಿ ಮಾತ್ರ ಕುಡಿತಾರೆ ಅಂತಲ್ಲ, ಅಲ್ಲೂ ಕುಡಿತಾರೆ, ಜಾತ್ರೆಗಳಲ್ಲೂ ಕುಡಿತಾರೆ ಸರ್. ಯಾಕಂದರೆ ಎಲ್ಲ ಜಾತ್ರೆ ಮಿಡ್ ನೈಟಲ್ಲಿ ಆಗೋದು, ಮಧ್ಯರಾತ್ರಿ ಶುರುವಾಗಿ ಬೆಳಗಿನ ಜಾವವರೆಗೂ ನಡೀತಾ ಇರುತ್ತೆ. ಅಂದರೆ ತೇರು ಉತ್ಸವ ಬಗ್ಗೆ ಹೇಳ್ತಿದ್ದೀನಿ, ಗಣೇಶ ಹಬ್ಬ ಆದ ನಂತರ ಒಂದು ಉದಾಹರಣೆಗೆ. ಸೊ ಅಲ್ಲೂ ಕೂಡ ಇದೇ ರಿಸ್ಕ್ ಎಲಿಮೆಂಟ್ ಇದೆ, ಅಲ್ಲೂ ಲಕ್ಷಾಂತರ ಜನ ಬರ್ತಾರೆ. ಎಸ್, ಥ್ಯಾಂಕ್ ಯು ಸಹನಾ ಅವರೇ. SK ಉಮೇಶ್ ಅವರು ಸರ್, ತಮಗೂ ಕೂಡ ಧನ್ಯವಾದವನ್ನು. ಕಾರ್ಯಕ್ರಮ ಮುಕ್ತಾಯಗೊಳಿಸುವಂಥ ಸಮಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.